ಪತ್ರಿಕಾಗೋಷ್ಠಿ ನಿನ್ನೆ ನಡೆದಂಥ ಏನು PPP ಹೋರಾಟಗಾರರು ಹೋರಾಟ ಮಾಡಿ MB ಪಾಟೀಲ್ ಸಾಹೇಬರ ಮನೆ ಮುಂದೆ ಚಳವಳಿಯನ್ನು ಮಾಡಿ ಇವತ್ತು ಪೊಲೀಸ್ನವರು ಅವನ್ನ ಅರೆಸ್ಟ್ ಮಾಡಿ ಬಂಧಿಸಿದ್ದಾರೆ, ಕೇಸ್ ಹಾಕಿದ್ದಾರೆ ಅಂತ ಹೇಳಿ ಪೇಪರ್ದಲ್ಲಿ ವರದಿಯಾಗಿದೆ. ಆದರೆ ಚಳವಳಿ ಮಾಡ್ತಕ್ಕಂಥದ್ದು ತಪ್ಪಲ್ಲ. ಚಳವಳಿ ಮಾಡಲೇಬೇಕು. ಚಳವಳಿ ಯಶಸ್ವಿ ಆಗಬೇಕಾದ್ರೆ ಕ್ರಮಬದ್ಧ ಕೂಡ ಆಗಿರ್ಬೇಕಾಗ್ತಾ ಇದೆ. ಯಾಕೆ ಮಾತನ್ನು ಹೇಳ್ತಾ ಇದ್ದೇನೆ ಅಂದರೆ, ಸುಮಾರು ನಾನು ಕೂಡ ಪ್ರಬಲವಾದಂಥ ಚಳವಳಿಯಿಂದ ಬಂದಿರತಕ್ಕಂಥ, ನಾನು ದೊಡ್ಡ ದೊಡ್ಡ ಹೋರಾಟ ಮಾಡಿದ್ದೀನಿ. ನಮಗೂ ಕೂಡ ಪೊಲೀಸರು ಬಂಧಿಸಿದ್ದಾರೆ, ಅಲ್ಲೆಲ್ಲೇ ಕರ್ಕೊಂಡು ಹೋಗಿ ನಮ್ಮನ್ನು ಬಿಟ್ಟಿದ್ದಾರೆ. ನೂಕು ನುಗ್ಗಾಟ ಎಲ್ಲವನ್ನ ನಾವು ಅನುಭವಿಸಿದ್ವಿ. ಇದು ಯಾವುದು ಕೂಡ ನಮಗೆ ಹೊಸದಲ್ಲ, ನಾವೆಲ್ಲ ಮಾಡಿದ್ವಿ ಇದೆಲ್ಲ. ಆದರೆ ಒಂದು ವಿನಂತಿಯನ್ನು ನಾನು ಆ ಹೋರಾಟಗಾರರಿಗೆ, ನಾನು ಹೋರಾಟಗಾರ, ಅವರು ಹೋರಾಟಗಾರರು, ಅವ್ರಿಗೆ ವಿನಂತಿಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೆ. ನಾನು ಏನು ಹೇಳಿದ್ರು, 9ನೇ ತಾರೀಕಿನ ಒಳಗಡೆ ಸನ್ಮಾನ್ಯ ನಮ್ಮ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ MB ಪಾಟೀಲ್ರವರು ಇನ್ನೊಮ್ಮೆ ಮುಖ್ಯಮಂತ್ರಿಗಳ ಜೊತೆ ಕರ್ಕೊಂಡು ಹೋಗಿ ಚರ್ಚೆ ಮಾಡಿ ಮುಖ್ಯಮಂತ್ರಿಗಳನ್ನ PPP ಮಾದರಿಯಲ್ಲಿ ಮೆಡಿಕಲ್ ಕಾಲೇಜ್ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯ ಮಾಡೋಣ. ನಾನು ಕೂಡ ಒತ್ತಾಯ ಮಾಡ್ತೇನೆ ಅಂತಕ್ಕಂಥ ಮಾತನ್ನ ಎಲ್ಲ ಸರ್ಕಾರಿ ಕಾಲೇಜನ್ನು ಮಾಡ್ತೀವಿ ಅಂತ ಹೇಳಿ ನಿಮ್ಮ ಮುಂದೆ ನಿಮ್ಮ ಮಾಧ್ಯಮದ ಮುಖಾಂತರನೇ ಹೇಳಿದಾರ. ಎಲ್ಲಿ ಕೂಡ ಹೇಳಿಲ್ಲ. ನಿಮ್ಮ ಮಾಧ್ಯಮದ ಮುಖಾಂತರ ಇನ್ನೊಮ್ಮೆ 9ನೇ ತಾರೀಕಿನ ಒಳಗಡೆನೆ ನಾನು ಎಲ್ಲರೂ ಕರ್ಕೊಂಡೊಂದು ಸರ್ಕಾರಿ ಕಾಲೇಜ್ ಆಗಬೇಕು, PPP ಕಾಲೇಜ್ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಸರ್ಕಾರದ ಮೇಲೆ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡಿ ಮಾಡಿಸೋಣ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಅದರ ಮಧ್ಯೆ ಹೋರಾಟಗಾರರು ಮಂತ್ರಿಗಳ ಮುಂದೆ ಹೋರಾಟ ಮಾಡಬಾರ್ದಂತ ಏನು ನಿಯಮ ಇಲ್ಲ, ಮಾಡಲಿ. ಆದರೆ ಅವರು ಮಂತ್ರಿಗಳು ಮನೆಯಲ್ಲಿದ್ದಾಗ ಹೋರಾಟ ಮಾಡಿದ್ರೆ ಅದಕ್ಕೊಂದು ಅರ್ಥ ಇತ್ತು. ಇವರು ಹೋರಾಟ ಮಾಡೋದ್ರಿಂದ ಅವರ ಕುಟುಂಬದ ಸದಸ್ಯರಿಂದ ಅವ್ರಿಗೆ ಮಜೂರಾಗ್ತಾ ಇದೆ. ಯಾರೋ ಮಂತ್ರಿಗಳ ಮನೆ ಮುಂದೆ ಮಾಡ್ಬೇಕಾದ್ರೆ ಮಂತ್ರಿಗಳು ಅವಾಗ ಮನೆಯಾಗಿದ್ರೆ ಹೋಗಿ ಅವ್ರಿಗೆ ಗೇರಾವ್ ಹಾಕಲಿ, ಮನೆಯಲ್ಲಿ ಪ್ರತಿಭಟನೆ ಮಾಡಲಿ, ನ್ಯಾಯಸಮ್ಮತ. ಆದರೆ ಮಂತ್ರಿಗಳು ಇಲ್ಲದೇ ಇದ್ದಾಗ ಅವ್ರ ಮನೆಯಾಗ ಮುತ್ತಿಗೆ ಹಾಕ್ತಕ್ಕಂಥದ್ದು ಕೂಡ ಅಷ್ಟೊಂದು ಸಮಂಜಸ ಅಲ್ಲ. ಅವ್ರ ಮನೆ ಸದಸ್ಯರಿಗೆ, ಕುಟುಂಬಕ್ಕೆ ಮಜೂರಾಗ್ತಾ ಇದೆ. ಅದನ್ನು ಮಾಡಬಾರ್ದಾಯ್ತು. ಆಮೇಲೆ ಇತ್ತಿತ್ತಲಾಗಿ ಎಲ್ಲ ಸ್ವಾಮಿಗಳಲ್ಲ, ಸ್ವಾಮೀಜಿಗಳ ಬಗ್ಗೆ ಭಯ ಭಕ್ತಿ ಎಲ್ಲ ಇದ್ದು ನಾವು ಕೆಲವು ಸ್ವಾಮಿಗಳು ಇತ್ತಿತ್ತಲಾಗಿ ನಾವು ಅಬೋದಿಲ್ಲ, ಕಾನೂನಿಗಿಂತಲೂ ನಾವು ಮೇಲೆ ಅನ್ನತಕ್ಕಂಥ ರೀತಿಯಲ್ಲಿ ದಯವಿಟ್ಟು ಅವರು ಇವತ್ತು ತಾವು ಆ ರೀತಿಯಾಗಿ ಭಾವಿಸ್ಕೊಂಡಿದ್ದಾರೆ. ನಾವು ಏನು ಮಾತಾಡೋದು ನಡೀತೈತೆ, ನಾವು ಏನು ಮಾಡಿದ್ರು ನಡೀತೈತೆ, ಇನ್ನೊಬ್ಬರ ಮೇಲೆ ಹಲ್ಲೆ ಮಾಡಿದ್ರು ಕೂಡ ನಡೀತೈತೆ ಅಂತಕ್ಕಂಥ ಭಾವನೆಯಲ್ಲಿ ಅವರು ಇದ್ದಾರೆ. ಯಾಕಿದ್ದಾರೋ ನನಗೂ ಕೂಡ ಗೊತ್ತಿಲ್ಲ. ಅವ್ರ ಹಿಂದೆ ಯಾವ ಶಕ್ತಿಗಳು ಕೆಲಸ ಮಾಡ್ತಾ ಇದ್ದೆ ಅವ್ರ ರಕ್ಷಣೆ ಮಾಡಲಿಕ್ಕೆ, ಅದು ಕೂಡ ನಮಗೆ ಗೊತ್ತಿಲ್ಲ. ಯಾಕೆಂದ್ರೆ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಸೀತಾರಾಮ್ ಲಮಾಣಿ ಅವನೇನಿಲ್ಲ, ನಾವು ಅದು ಪ್ರೆಷರ್ ಭಾಳ ಆಗಬಾರ್ದು, ನೂಕಾಟ ತಳಾಡೋದ ಕೈ ಹೆಚ್ಚಿ ನಿಲ್ರಿ ಅಂತ ನಮಗೂ ಕೂಡ ಸಾಕಷ್ಟು ಜನ ಮಾಡಿದ್ದಾರೆ. ಸಾಕಷ್ಟು ನೂಕಾಟ ನಮಗೆಲ್ಲರೂ ಮಾಡಿದ್ದಾರೆ. ಆದರೆ ಅವನು ಡ್ಯೂಟಿ ಆತ ನಿರ್ವಹಿಸುವ ಸಂದರ್ಭದಲ್ಲಿ ನೀವು ಕಪಾಳ ಮೋಕ್ಷ ಪದೇ ಪದೇ ಮಾಡ್ತೀನಿ ಅಂತ ಹೇಳಿದ್ರೆ ಏನು ಧೈರ್ಯ ನಿಮಗೆ? ಅದ್ರ ಜೊತೆ ಅವ್ರು ಕುಲಕರ್ಣಿ ಅನ್ನೋ ಇನ್ನೊಬ್ಬ ಹೋರಾಟಗಾರರು ಹೇಳ್ತಾ ಇದ್ದಾರೆ, ಇಲ್ಲ ಪೊಲೀಸರದಾರ ಅವ್ರ ಮೇಲೆ ಕೈ ಮಾಡಬೇಡ್ರಿ ಅಂತ ಹೇಳಿ. ನಿಮ್ಮ ವಿಡಿಯೋದಲ್ಲಿ ಬಂದಿದೆ ಅದು. ಹೇಳ್ತಾ ಇದ್ದಾನೆ, ಪಾಪ ಪೊಲೀಸರ ಕೈ ಮಾಡಿ ಅಷ್ಟು ಹೇಳಿದಾಗ ಕೂಡ ಹೊಡಿತಾರ ಅಂದ್ರೆ ಯಾವ ರೀತಿ ಅವರು ಕಾನೂನನ್ನು ಪರಿಪಾಲನೆ ಮಾಡ್ತಾ ಇದ್ದಾರೆ?
ಆ DSP ಅವ್ರಿಗೆ ಒಂದು ಗುದ್ದಾರ, ನೀವು ಗಮನಿಸಿಲ್ಲ. DSP ಅವ್ರಿಗೆ ಮುಂದೊಂದು ಒಂದು ಇದು ಮಾಡಿದಾರ, ಅವ್ರಿಗೆ ಪಂಚ್ ತರ. ಅಂದ್ರೆ ಈ ರೀತಿ ಸ್ವಾಮಿಗಳು ಮಾಡೋದ್ರಿಂದ ಇದೊಂದು ತಪ್ಪು ಸಂದೇಶ ಸಮಾಜಕ್ಕೆ ಹೋಗ್ತಾ ಇದೆ. ಇದನ್ನು ನಾನು ಖಂಡಿಸ್ತೇನೆ. ಈ ಮಾಧ್ಯಮ ಮೂಲಕ ನಾವೆಲ್ಲರೂ ಕೂಡ ಅದನ್ನು ಖಂಡಿಸ್ತೇವೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ. ಇದಾಗಬಾರ್ದು. ಯಾಕಂದ್ರೆ ಮಾನ್ಯ ಹಿಂದೂ ಸಮಾಜ ಅಂತ ಹೇಳಿ ನೀವು ಅಲ್ಲಿ ಮಾಡಿದ್ರಿ, ಬಬಲೇಶ್ವರನೇ ಯಾಕೆ ಎಲ್ಲ ಪ್ರಜಾಪ್ರಭುತ್ವ ಎಲ್ಲಿ ಬೇಕಾದ್ರೆ ಮಾಡೋ ಅಧಿಕಾರ ಐತಿ. ಆದ್ರೆ ನೀವು ಯಾಕೆ ಮಾಡಿದ್ರೆ ನಿಮ್ಮ ಉದ್ದೇಶ ಏನು? ಇದು ಎಲ್ಲ ಘಟನೆಗಳನ್ನ ನೋಡಿದಾಗ MB ಪಾಟೀಲ್ ಸಾಹೇಬ್ರನ್ನ ತಪ್ಪಿಸ್ತರ ಸ್ಥಾನದಲ್ಲಿ ನಿಲ್ಲಿಸ್ಬೇಕಂತಕ್ಕಂಥ ಹುನ್ನಾರ ಇವತ್ತು ನಡೆದಿದೆ BJP ಅವರಿಂದ. MB ಪಾಟೀಲ್ ಅವರು ಈ ರಾಜ್ಯದಲ್ಲಿ, ಜಿಲ್ಲೆಯಲ್ಲಿ ಅನೇಕ ಪ್ರಗತಿಪರ ಕೆಲಸ ಮಾಡಿದ್ದಾರೆ. ಯಾರೂ ಮಾಡದೇ ಇರತಕ್ಕಂಥ ಕೆಲಸ ಇವತ್ತು ವಿದ್ಯಾರ್ಥಿಗಳಿಗಾಗಿ, ರೈತರಿಗಾಗಲಿ, ದಲಿತರಿಗಾಗಲಿ ಎಲ್ಲ ಸಮುದಾಯಗಳಿಗೂ ಕೂಡ ಜನಪರವಾಗಿರ್ತಕ್ಕಂಥ ಕೆಲಸ ಅವ್ರು ಮಾಡಿದ್ದಾರೆ. ಈ ಔದ್ಯೋಗಿಕ ಕ್ಷೇತ್ರ ಆಗಿರ್ಬೋದು, ಕೃಷಿ ಕ್ಷೇತ್ರ ಆಗಿರ್ಬೋದು, ನೀರಾವರಿ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಎಲ್ಲದರಲ್ಲಿ ಕೂಡ ಜನೋಪಯೋಗಿಯಾಗಿರ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಯಾವುದೇ ಸ್ವಾಮೀಜಿಗಳು ಮಾಡದೇ ಇರತಕ್ಕಂಥ ಕೆಲಸ ಅವ್ರು ಮಾಡಿದ್ದಾರೆ. ಇವೆಲ್ಲ ಘಟನೆಗಳನ್ನು ನೋಡಿದಾಗ ಅವ್ರನ್ನ ಟಾರ್ಗೆಟ್ ಮಾಡಿ ಅವ್ರನ್ನ ತಪ್ಪಿಸ್ತಾನ ನಿಲ್ಲಿಸಿ ಅವ್ರಿಗೊಂದೇನೋ ಅವರೇ ತಪ್ಪಿಸರು ಸರ್ಕಾರಿ ಕಾಲೇಜ್ ಮಾಡಲಿಕ್ಕೆ ಅಂತಕ್ಕಂಥ ರೀತಿಯಲ್ಲಿ ಇದು ಆಗಬಾರ್ದು ಅಂತಕ್ಕಂಥ ವಿನಂತಿಯನ್ನು ಮಾಡ್ತೇನೆ. ಈ ಜಿಲ್ಲೆಯಲ್ಲಿ ಸರ್ಕಾರಿ ಕಾಲೇಜ್ ಆಗಬೇಕು, ಅದ್ರ ಬಗ್ಗೆ ಯಾವುದೂ ತಕರಾರಿಲ್ಲ, ಆಗಲೇಬೇಕು. ಅದಕ್ಕೆ ಯಾರ್ದು ಕೂಡ ವಿರೋಧಿಲ್ಲ, ಮಂತ್ರಿಗಳದ್ದು ಕೂಡ ವಿರೋಧಿಲ್ಲ, ಕಾಂಗ್ರೆಸ್ ಪಕ್ಷದ್ದು ವಿರೋಧಿಲ್ಲ, ಯಾರ್ದು ವಿರೋಧಿಲ್ಲ. ಆ ನಿಟ್ಟಿನಲ್ಲಿ ಅವರು ಕ್ಯಾಬಿನೆಟ್ನಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವ್ರಿಗೊಂದು ಪ್ಲಾಟ್ಫಾರ್ಮ್ ಇದೆ, ಎಲ್ಲಿ ಹೇಳಬೇಕು ಅದನ್ನು ಹೇಳಿ ಕೆಲಸ ಮಾಡಿಸ್ತಕ್ಕಂಥದ್ದು. ಅದಕ್ಕಾಗಿ ನಾವು ಸಹನೆಯಿಂದ ಜರ ಕಾಯಬೇಕು ಅಂತ ಹೇಳಿ ಹೋರಾಟಗಾರರಲ್ಲಿ ನಾನು ವಿನಂತಿಯನ್ನು ಮಾಡ್ತೇನೆ. ಇನ್ನೊಂದು ಪೊಲೀಸರಲ್ಲಿ ಕೂಡ ಈ ಮಾಧ್ಯಮದ ಮುಖಾಂತರ ವಿನಂತಿಯನ್ನು ಮಾಡ್ತೇನೆ. ತಪ್ಪು ಮಾಡಿದವ್ರನ್ನ ಬಿಟ್ಟು ಸ್ವಾಮೀಜಿ ಅವ್ರನ್ನ ಹೊರತುಪಡಿಸಿ ಇನ್ನೂ ಕೆಲವು ಜನ ಏನು ತಪ್ಪು ಮಾಡಿದ್ದಾರೆ, ಕಾನೂನು ಕೈ ತಗೊಂಡಿದ್ದಾರೆ, ಅವ್ರನ್ನ ಹೊರತುಪಡಿಸಿ ಉಳಿದ ಹೋರಾಟಗಾರರು, ಏನು ನಿರಪರಾಧಿ ಹೋರಾಟಗಾರ ನೀವೇನು ಬಂಧಿಸಿದಿರಿ, ತಕ್ಷಣ ನೀವು ಬಿಡಬೇಕು. ಅವ್ರ ಮೇಲೆ ಹಾಕಿರ್ತಕ್ಕಂಥ ಕೇಸನ್ನು ವಾಪಸ್ ತೆಗೆದುಕೊಳ್ಬೇಕಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಮತ್ತು ಈಗ ನನಗೊಂದು ಮಾಹಿತಿ ಸಿಕ್ತು, ಈಗಪ್ಪ BJP ಕಚೇರಿಯಲ್ಲಿ ಸರ್ಕಾರ ಬಂದ ಮೇಲೆ ಏನು ಭಯಂಕರ ಏನು ನಶಾ ಜಾಸ್ತಿ ಆಗ್ತಾ ಇದೆ, ಡ್ರಗ್ಸ್ ವ್ಯಸನಗಳು ಜಾಸ್ತಿ ಆಗ್ತಾ ಇದ್ದಾರೆ, ಅದು ಮಾರಾಟ ಅದು ಜಾಸ್ತಿ ಆಗ್ತಾ ಇದೆ, ನಿಯಂತ್ರಣ ಮಾಡಲಿಕ್ಕೆ ಆಗ್ತಾ ಇಲ್ಲ, ಹಿಡಿಲಿಕ್ಕೆ ಆಗ್ತಾ ಇಲ್ಲ. ಮಹಾರಾಷ್ಟ್ರದವ್ರು ಬಂದು ಇಲ್ಲಿ ಹಿಡಿದ್ರು, ಆಮೇಲೆ ಇವ್ರಿಗೆ ಎಚ್ಚರ ಆಯ್ತು ಅಂತಕ್ಕಂಥ ಮಾತನ್ನು ಹೇಳಿದ್ರು. ಬಹುಶಃ ಅವರೆಲ್ಲ ನೆನಪಿಸ್ಬೇಕು, ಹಿಂದೆ BJP ಸರ್ಕಾರಗಳಿದ್ದಾಗ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಗೆ ಮಾರಾಟ ಆಗ್ತಕ್ಕಂಥದ್ದು, ಆ ಸಂದರ್ಭದಲ್ಲಿ ಕೇಸ್ಗಳಾಗಿರ್ತಕ್ಕಂಥದ್ದು ಕೂಡ ಅವ್ರ ಕಾಲದಲ್ಲಿ, BJP ಕಾಲದಲ್ಲಿ ಅವ್ರು ನೆನಪಿಸ್ಬೇಕಾಗ್ತಾ ಇದೆ. ಯಾವ ರಾಜ್ಯದಲ್ಲಿ ಕೂಡ ಈ ರೀತಿ ವಿದ್ಯಾರ್ಥಿಗಳಿಗಾಗಲಿ ಮತ್ತೊಬ್ಬರಿಗಾಗಲಿ ವ್ಯಸನದಿಂದ ಅವರು ಹಾಳಾಗಬಾರ್ದು ಅಂತಕ್ಕಂಥ ಸದುದ್ದೇಶ ಎಲ್ಲ ಸರ್ಕಾರಗಳಿಗೆ ಇರುತ್ತೆ. ಇವತ್ತು ಹೋಮ್ ಮಿನಿಸ್ಟರ್ ಕೂಡ ಅನೇಕ ಇವತ್ತೇನು ಗಾಂಜಾ ಕೇಂದ್ರಗಳ ಮೇಲೆ, ಡ್ರಗ್ಸ್ ಕೇಂದ್ರಗಳ ಮೇಲೆ ಇವತ್ತು ಅವರ ಮಾರ್ಗದರ್ಶನದಲ್ಲಿ ಪೊಲೀಸರು ಅನೇಕ ರೇಡ್ಗಳನ್ನು ಮಾಡಿ ಕೋಟ್ಯಾಂತರ ರೂಪಾಯಿ ಇದನ್ನು ದಾಸ್ತಾನನ್ನು ಹಿಡಿದಿದ್ದಾರೆ. ಗಾಂಜಾ ದಾಸ್ತಾನ ಎಲ್ಲ ಅವರು ಕೂಡ ಕೆಲಸ ಮಾಡಿದ್ದಾರೆ. ಎಲ್ಲೋ ಒಂದು ಕಡೆ ಅವರ ಮಾರಾಟಗಾರರು ಎಲ್ಲೇ ಹೋಗಿ ಸಿಕ್ಕಿರ್ತಾರೆ, ಇಂಥಲ್ಲಿ ತಂದಿವಿ ಅಂತ ಹೇಳ್ತಾರೆ, ಅವಾಗ ಇಲ್ಲಿ ಅವ್ರು ಬಂದು ರೇಡ್ ಮಾಡಿದ್ದಾರೆ. ಇದು ಕಾಂಗ್ರೆಸ್ಸಿನ ಆಡಳಿತ ವೈಫಲ್ಯತೆ ಏನು ಅವ್ರು ಹೇಳ್ತಾ ಇದ್ದಾರೆ, ವೈಫಲ್ಯತೆ ಅಲ್ಲ, ನಾವು ಕೂಡ ಕಾನೂನು ಸುವ್ಯವಸ್ಥತೆ ಎಲ್ಲದೂ ಕೂಡ ಇವತ್ತು ಸರ್ಕಾರ ಮಾಡ್ತಾ ಇದೆ. ಅದ್ರ ಬಗ್ಗೆ ಅವರಿಂದ ನಾವೇನು ಪಾಠ ಕಲಿತಕ್ಕಂಥ ಇದು ಇರಬಾರ್ದು. ಒಂದು ವಿನಂತಿಯನ್ನು ನಾನು ಹೋರಾಟಗಾರರಲ್ಲಿ ಮಾಡಲಿಕ್ಕೆ ಬಯಸ್ತೇನೆ. ಹೋರಾಟ ಅಂತಕ್ಕಂಥದ್ದು ತಾತ್ವಿಕ ನೆಲಗಟ್ಟಿನ ಮೇಲೆ ಇರಬೇಕು. ಇದ್ದಾಗ ಅದು ಯಶಸ್ಸನ್ನು ಕಾಣ್ತಾ ಇದೆ.
ನಾವು ಅದನ್ನು ಬಿಟ್ಟು ನಮ್ಮ ಮನಸ್ಸಿನಲ್ಲಿ ಒಂದು ಏನೋ ಇಟ್ಕೊಂಡು ನಾವು ಮುಂದುವರೆದ್ರೆ ಅದು ಸರಿಯಲ್ಲ ಅಂತಕ್ಕಂಥದ್ದನ್ನು ಹೇಳಿ, ಮತ್ತು ಇನ್ನೊಂದು ಮಾತು ಹೇಳ್ತೀನಿ, ಹೋರಾಟ ಯಶಸ್ವಿ ಆಗಬೇಕು, ಸರ್ಕಾರಿ ಕಾಲೇಜ್ ಆಗಬೇಕು. ನಾವು ಕೂಡ ಕಾರ್ಯಕರ್ತರಾಗಿ, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾಗಿ, ನಾಯಕರಲ್ಲ ನಾವು ಯಾರು ಕೂಡ ಎಲ್ಲರೂ ಕಾರ್ಯಕರ್ತರಾಗಿ ನಾಳೆ 9ನೇ ತಾರೀಕಿಗೆ ಏನು ಮುಖ್ಯಮಂತ್ರಿಗಳು ಇಲ್ಲಿ ಆಗಮಿಸ್ತಾರೆ ಅವರಿಗೆ ಒತ್ತಾಯವನ್ನು ಮಾಡ್ತೇವೆ. ಬಿಜಾಪುರದಲ್ಲಿ ಯಾವುದೇ ಸಂದರ್ಭದಲ್ಲಿ ಯಾವುದೇ ಪರಿಸ್ಥಿತಿಯಲ್ಲಿ ಸರ್ಕಾರಕ್ಕೆ ಏನೋ ಆರ್ಥಿಕ ಭಾರ ಆದರೂ ಕೂಡ ಇದನ್ನು ವಿಶೇಷ ಪ್ರಕರಣ ಪರಿಗಣಿಸಿ ಇಲ್ಲಿ ನೀವು ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ನಾವು ಕೂಡ ಒಂದು ನಿಯೋಗವನ್ನು, ನಮ್ಮ ಕಾರ್ಯಕರ್ತರ ನಿಯೋಗವನ್ನು ಮುಖ್ಯಮಂತ್ರಿಗಳು ಬಂದಾಗ ಒಯ್ದು ಒಂದು ಮನವಿಯನ್ನು ಕೂಡ ನಾವು ಕಾಂಗ್ರೆಸ್ ಪಕ್ಷದ ಪರವಾಗಿ, ಕಾರ್ಯಕರ್ತರ ಪರವಾಗಿ ಕೊಡ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನನ್ನ ವಿಚಾರಗಳನ್ನು ಮುಗಿಸ್ತೇನೆ. ಈಗ ಬಾಗಲಕೋಟೆ ಕಾಲೇಜ್ ಆಗೋಕ್ಕಿಂತ ಮೊದಲ PPP ನಿಯಮಗಳು ಬಂದಿರಲಿಲ್ಲ. ಕೇಂದ್ರ ಸರ್ಕಾರ PPP ನಿಯಮಗಳನ್ನು ಮಾಡ್ತು, ಕೇಂದ್ರ ಸರ್ಕಾರವೇ ಮಾಡಿದ್ದು. ಏನು ಇಲ್ಲಿ ಜಾಗ ಐತಿ, ಎಲ್ಲನೂ ಐತಿ. ನಾನು ಹೇಳೋದು ಸರ್ಕಾರಕ್ಕೆ ಇಷ್ಟೇ, ವಿಶೇಷ ಪ್ರಕರಣ ಯಾಕಂದ್ರೆ ನೀವು ಆರ್ಥಿಕವಾಗಿ ಏನೇ ಡಿಫಿಕಲ್ಟೀಸ್ ಇದ್ದರೂ ಕೂಡ ನೀವು ಸ್ಪೆಷಲ್ ಕೇಸ್ ಅಂತ ಹೇಳಿ ಏನಾದರೂ ಮಾಡಿ ಎಲ್ಲರೂ ಬಜೆಟ್ ತಂದು ನೀವು ಮಾಡಬೇಕು ಅಂತ ಹೇಳಿ ವಿನಂತಿ ಮಾಡ್ತೀವಿ. ಅಲ್ಲ, ಒಂದು ಸಲಹೆಯನ್ನು ಕೊಟ್ಟಾರಲ್ಲ, ಆಡಳಿತ ಅವರು ಸಲಹೆ ಮಾಡಿದಾರ, ಅದೇ ಮಾದರಿಯಲ್ಲಿ ಬೇರೆ ಬೇರೆ ರಾಜ್ಯದಾಗ ಮಾಡ್ಯಾರ. ಈಗ ಮಾಡ್ಯಾರಿಲ್ರಿ ಅವರು. ಈಗ ನಾನು PPP ಮಾಡಲು ನಾನು ಸಮರ್ಥನೆ ಮಾಡ್ತಾ ಇಲ್ಲ. ಈಗ ಸಮರ್ಥನೆ ಮಾಡ್ತಾ ಇಲ್ಲ. PPP ನಾವು ಯಾವ ಕಾಲಕ್ಕೂ ಕೂಡ ಸಮರ್ಥನೆ ಮಾಡಂಗಿಲ್ಲ. ಎಸ್ಪೆಷಲಿ ನಾವು ಬಿಜಾಪುರ ಜಿಲ್ಲೆಯ ನಾಗರಿಕರಾಗಿ